ಎಸ್ ಸರ್. ಇವಾಗ ನೀವು ಸೌತ್ ಟ್ರಾಫಿಕ್ DCP ಆಗಿದ್ದೀರಿ. ಕೆಲವೊಂದು ಏನಂತಂದ್ರೆ ಬೆಂಗಳೂರು ಬೆಳೀತಾ 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 ವಾಹನಗಳ ಸಂಖ್ಯೆ ಎಷ್ಟು ಲೆಕ್ಕ ಮೀರೋದು, ಅದರಲ್ಲೂ ಕೂಡ ಟೂ ವೀಲರ್ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಎಲ್ಲವೂ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಟ್ರಾಫಿಕ್ ವೈಲೆನ್ಸ್ ಅಂದ್ರೆ ಸಂಚಾರ ನಿಯಮಗಳನ್ನು ಮೀರೋರ ಸಂಖ್ಯೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಅದನ್ನೆಲ್ಲ ಕಂಟ್ರೋಲ್ ತರೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾ ಇದೆ? ಸೊ ನಾವು ಜನರಲ್ ಆಗಿ ಟ್ರಾಫಿಕ್ ಪ್ಲಾನಿಂಗ್ ಮಾಡುವಾಗ ಅಂದರೆ ನಾನು ಫಸ್ಟ್ ಟೈಮ್ ಟ್ರಾಫಿಕ್ ಮಾಡುವಂಥದ್ದು, ಅದು ಕೂಡ ಬೆಂಗಳೂರು. ನೀವು ಹೇಳಿದಂಗೆ ಸೌತ್ ಬೆಂಗಳೂರಲ್ಲಿ ನಮಗೆ ಇಬ್ಲೂರು ಸಾಫ್ಟ್ವೇರ್ ಏರಿಯಾ, ಬೆಲ್ಲಂದೂರು, HSR ಇವೆಲ್ಲ ಇದೆ, ಜಯನಗರ, ಔಟರ್ ರಿಂಗ್ ರೋಡ್, ಎಲೆಕ್ಟ್ರಾನಿಕ್ ಸಿಟಿ. ಸೊ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಂದರೆ, ನಾವು ಟ್ರಾಫಿಕ್ ಪ್ಲಾನಿಂಗ್ ಮಾಡುವಾಗ ಇವತ್ತಿಗೋಸ್ಕರ ಮಾಡಬಾರ್ದು, 5 years ಡೌನಲ್ಲಿ ಏನು ಮಾಡಬೇಕು ಅಂದರೆ 5 yearsಗೋಸ್ಕರ ನಾವು ಈಗಲೇ ಪ್ಲ್ಯಾನ್ ಮಾಡ್ತೀವಿ. ಅದು ರೋಡ್ಸ್ ಇರ್ಬೋದು, ನಮ್ಮ ಟ್ರಾಫಿಕ್ ಸಿಗ್ನಲಿಂಗ್ ಇರ್ಬೋದು, ಅಥವಾ ಬೇರೆ ಏನು ಸಿಸ್ಟಮ್ಸ್ ಇರ್ಬೋದು. ನೆಕ್ಸ್ಟ್ 5 yearsಲ್ಲಿ ಹೇಗೆ ಬೀಳ್ತದೆ, ಅದಕ್ಕೆ ಏನು ನಾವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಏನು ಇದು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೋಬೇಕು. ಸೆಕೆಂಡ್ ಏನಂದರೆ, ನೀವು ಹೇಳಿದಂಗೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ತುಂಬ ಇದೆ. ಈಗ ನಮಗೆ ಬೆಂಗಳೂರಲ್ಲಿ 1.2 crore ವೆಹಿಕಲ್ಸ್ ಇದೆ ಆಲ್ಮೋಸ್ಟ್. ಅದರಲ್ಲಿ 70 ಲಕ್ಷ 80 ಲಕ್ಷ ಪ್ರೈವೇಟ್ ವೆಹಿಕಲ್ಸ್ ಇದೆ, ಹೈಯೆಸ್ಟ್ ಇದೆ. ಈ ಕಾರ್ಸ್, ಪ್ರೈವೇಟ್ ಕಾರ್ಸ್ ಇಂಡಿಯಾದಲ್ಲಿ ಐ ಥಿಂಕ್ ಡೆಲ್ಲಿಯಿಂದ ಇದು ಮಾಡಿ. 2 wheelers ಸೆಕೆಂಡ್ ಇದೆ ಇಂಡಿಯಾದಲ್ಲಿ. ಬೆಂಗಳೂರು ಆ್ಯಸ್ ಅ ಹೋಲ್ ಆಲ್ಮೋಸ್ಟ್ 44,000 ಇಂಟರ್ಸೆಕ್ಷನ್ಸ್ ಇದೆ. ಸೊ ನಮಗಿರೋದು ಟ್ರಾಫಿಕ್ ಟೋಟಲ್ ಸಿಟಿಗಿರೋದು 6,000 ಸ್ಟ್ರೆಂತ್ ಇದೆ. 6,000 ಆ್ಯಕ್ಚುಲಿ ಜಾಸ್ತಿ, ಯಾಕೆಂದರೆ ಕಂಪೇರ್ ಮಾಡಿದರೆ ಡೆಲ್ಲಿ ಆದ ನಂತರ ನಮಗೆ ಬೆಂಗಳೂರೇ ಹೈಯೆಸ್ಟು. ಆದರೂ ಕೂಡ ಒಂದು ಲೆವೆಲ್, ಒಂದು ಲಿಮಿಟ್ ದಾಟ ನಂತರ ನಾವು ಟ್ರಾಫಿಕ್ ರೆಗ್ಯುಲೇಟ್ ಮಾಡೋದು ಭಾಳ ಕಷ್ಟ. ಅಂದರೆ ನಮ್ಗೇನಂದರೆ ಟ್ರಾಫಿಕ್ ಜಾಮ್ ಆಗಬಾರದು ಅನ್ನೋದೇ ನಮ್ಮದು ಫಸ್ಟ್ ಟೈಮ್. ಯಾವ ಕಾರಣಕ್ಕೆ 1 ತಾಸು ಆ ಥರ ಟ್ರಾಫಿಕ್ ಜಾಮ್ ಆಗಬಾರದು ಅನ್ನೋದೇ ನಮ್ಮದು ಫಸ್ಟ್ ಟೈಮ್. ರಶ್ ಅಂತೂ ಇರೇ ಇರ್ತದೆ, ದಟ್ ಈಸ್ ಪ್ರಿಪೇರ್ ಮಾಡ್ಕೊತಾ ಇರಬೇಕು. ಸೊ ನೆಕ್ಸ್ಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಏನಂದರೆ, ನಮಗೆ ಸ್ಮಾರ್ಟ್ ಸಿಗ್ನಲಿಂಗ್ ಇರಬೇಕು, ಟ್ರಾಫಿಕ್ ಸ್ಮಾರ್ಟ್ ಸಿಗ್ನಲಿಂಗ್ ಇರಬೇಕು. ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ಬೇರೆ ಇನ್ಫ್ರಾಸ್ಟ್ರಕ್ಚರು, ಮೆಟ್ರೋ ಇರ್ಬೋದು, ಬೇರೆದಿರ್ಬೋದು, ಅದು ಬೇಗ ಕಂಪ್ಲೀಟ್ ಆಗಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕಾಂಪ್ಲಿಮೆಂಟ್ ಮಾಡಬೇಕು. ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ರೋಡ್, ಒಂದು ಮೆಟ್ರೋ ಇದ್ದರೆ ನಮಗೆ ರೋಡ್ ತುಂಬ ಖಾಲಿ ಆಗುತ್ತೆ, ತುಂಬ ಎಫೆಕ್ಟ್ ಇರ್ತದೆ ಮೆಟ್ರೋದು. ಆ್ಯಕ್ಚುಲಿ ಯಾರು ಕಾರ್ ತೊಗೊಂಡು ಹೋಗೋದ್ರೆಲ್ಲ ಮೆಟ್ರೋದಲ್ಲಿ ಪ್ರಿಫರ್ ಮಾಡ್ತಾರೆ. ಸೊ ಅಂತ ಮಾಡೋದು ಹೊಸ ಏರಿಯಾಸ್ ಎಲ್ಲೆಲ್ಲಿ ಔಟ್ಸ್ಕರ್ಟ್ಸಲ್ಲಿ ಬೆಳೀತಾ ಇದ್ದಾರೆ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರು. ಈ 3 ಮಾಡಿದ್ರೇ ನಮಗೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಅಟ್ಲೀಸ್ಟ್ ನೆಕ್ಸ್ಟ್ 5 yearsಲಿ ಪ್ಲ್ಯಾನ್ ಮಾಡಬಹುದು. ಸೊ ಈ 3 ಭಾಳ ಇಂಪಾರ್ಟೆಂಟ್, ಎಸ್ಪೆಷಲಿ ಔಟ್ಸ್ಕರ್ಟ್ಸು. ಈ ಟ್ರಾಫಿಕ್ ವೈಲೆನ್ಸ್ ಏನಿದೆಯಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಸಂಚಾರ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಲ್ಲ, ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂಥದ್ದು, ಹೆಲ್ಮೆಟ್ ಹಾಕದೇ ಇರೋವಂಥದ್ದು, ವೀಲಿಂಗ್ ಮಾಡುವಂಥದ್ದು. ವೀಲಿಂಗ್ ಮಾಡೋಕೊಂಡಿರೋದು ಹಾವಳಿ ನಿಮಗೆ ಗೊತ್ತೇ ಇದೆ. ಅದನ್ನೆಲ್ಲ ಕಂಟ್ರೋಲ್ ತರತ್ತೆ ಸರ್. ಏನು ವಾರ್ನ್ ಮಾಡ್ತೀರ ಅಂಥವ್ರಿಗೆ? ಫಸ್ಟ್ ಥಿಂಗ್, ವೀಲಿಂಗ್ ಅಲ್ಲ, ಎನಿ ವೈಲೇಷನ್ ನಾವು ಸಿಕ್ಕಾಪಟ್ಟೆ ಭಾಳ ಸ್ಟ್ರಿಕ್ಟ್ ಆಗಿ ನೋಡ್ತಾ ಇದ್ವಿ. ಒಂದೇ ನೆನಪಿಟ್ಕೋಬೇಕು ಹುಡುಗರು, ವೀಲಿಂಗು ಒಂದು 5 ನಿಮಿಷ ಅವರ ಫೇಮ್ಗೋಸ್ಕರ ಅಥವಾ 5 ನಿಮಿಷ ಹೆಸರು ಬರುತ್ತೆ ವೀಲಿಂಗ್ ಮಾಡಿದರೆ, ಅದು ಹಾಕಿ ಇನ್ಸ್ಟಾದಲ್ಲಿ ಹಾಕಿದರೆ ನಮಗೆ ತುಂಬ ಇದು ಬರುತ್ತೆ ಅನ್ನೋದವರಿಗೆ, ಅದವರಿಗೆ 100% ಖಂಡಿತ ಇವತ್ತಿಲ್ಲ ಅಂದರೆ ನಾಳೆ ನೀವು ಅರೆಸ್ಟ್ ಆಗೇ ಆಗ್ತೀರಾ. ನಿಮ್ಮ ಗಾಡಿ ಇಂಪೌಂಡ್ ಆಗತ್ತೆ, ಗಾಡಿ RC ಕ್ಯಾನ್ಸಲೇಷನ್ ಮಾಡಿಸ್ತೀವಿ, ನಿಮ್ಮ DL ಕ್ಯಾನ್ಸಲೇಷನ್ ಮಾಡಿಸ್ತೀವಿ, ನಿಮಗೆ ಹೆವಿ ಫೈನ್ ಇರುತ್ತೆ. ಆ್ಯಂಡ್ ಪೇರೆಂಟ್ಸ್ಗೆ ಇನ್ನೊಂದು ಸಂದೇಶ ಏನಂದರೆ, ನಿಮ್ಮ ಮೈನರ್ಸ್ ಏನಾದರೂ ನಿಮ್ಮ ಮೈನರ್ಸ್ಗೆ ಗಾಡಿ ಕೊಟ್ಟು ಅವ್ರು ವೀಲಿಂಗ್ ಮಾಡಿಕೊಟ್ಬಿಟ್ರೆ ನಿಮ್ಮ ಮೇಲೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಹಾಕ್ತಾ ಇದ್ವಿ. ಪೇರೆಂಟ್ಸ್ ಮೇಲೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಹಾಕ್ತಾ ಇದ್ವಿ, JJ ಆ್ಯಕ್ಟ್. ಮತ್ತು ಅವ್ರ ಡ್ರೈವಿಂಗ್ ಲೈಸೆನ್ಸ್ ಅವ್ರ RC ಕ್ಯಾನ್ಸಲೇಷನ್ ಮಾಡಿಸ್ತೀವಿ. ಸೊ ಇಷ್ಟು ಸ್ಟ್ರಿಕ್ಟ್. ಮತ್ತೆ ಯಾರಾದರೂ ರಿಪೀಟೆಡ್ ಆಗಿ ಮಾಡ್ತಾ ಇದ್ರೆ 107 CRPC ಪ್ರಕಾರ ಅವ್ರದ್ದು ಇದು ಮಾಡಿ ಬಾಂಡ್ ತಗೊಂಡು ಅವ್ರ ವೈಲೇಷನ್ಗೆ ಅದು ಫೋರ್ಫೀಚರ್ ಮಾಡ್ತಾ ಇದ್ವಿ, ಅವರು ಜೈಲ್ ಕಲಿಸ್ತಾ ಇದ್ವಿ. ಸೊ ಇಷ್ಟು ಸ್ಟ್ರಿಕ್ಟಾಗಿ ಇದು ಮಾಡ್ತಾ ಇದ್ವಿ. ಓನ್ಲಿ ಇನ್ಸ್ಟಾ ಪ್ರೊಫೈಲ್ಸ್ ನೋಡಿ ನಾವು 273 ಕೇಸಸ್ ಮಾಡಿದ್ವಿ. ಅಂದರೆ ಸಿಟಿಗೆ ನಮ್ಮ ಕಮಿಷನರ್ಸ್, ಜಾಯಿಂಟ್ ಕಮಿಷನರ್ಸ್ ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ಮಾನಿಟರ್ ಮಾಡ್ತಾ ಇದ್ದೀನಿ. 273 ಕೇಸಸ್ ಓನ್ಲಿ 1 ತಿಂಗಳಲ್ಲಿ ನಾವು ಮಾಡಿದ್ದೀವಿ. ಇನ್ಸ್ಟಾಗ್ರಾಮ್ ವಾಚ್ ಮಾಡಿ, ಓನ್ಲಿ ಇನ್ಸ್ಟಾ ಪ್ರೊಫೈಲ್ಸ್ ವಾಚ್ ಮಾಡಿ ಇಷ್ಟು ಕೇಸಸ್ ಮಾಡ್ತಾ ಇದ್ವಿ. ಸೊ ಯಾರ್ಯಾರು ಈಗ ಏನಂದ್ರೆ ಅವ್ರು ವೀಲಿಂಗ್ ಮಾಡಿದ್ರೆ ಅವ್ರು ಇನ್ಸ್ಟಾದಲ್ಲಿ ಹಾಕ್ಲೇಬೇಕು.
ಬಿಕಾಸ್ ಅವ್ರ ಫೇಮ್ ಬರುತ್ತೆ ಅದರಿಂದ, ಫ್ರೆಂಡ್ಸ್ ನೋಡ್ತಾರೆ, ಅದು ನೋಡ್ತಾರೆ. ಬಟ್ ಇನ್ಸ್ಟಾದಲ್ಲಿ ಅಟ್ ದ ಮೂಮೆಂಟ್ ಇನ್ಸ್ಟಾದಲ್ಲಿ ಹಾಕಿದ್ರು ಅಂದ್ರೆ ದೇ ವಿಲ್ ಬಿ ಪನಿಷ್ಡ್, ದೇ ವಿಲ್ ಬಿ ಐಡೆಂಟಿಫೈಡ್ ಅಂಡ್ ದೇ ವಿಲ್ ಬಿ ಪನಿಷ್ಡ್. ಸೊ ವೆರಿ ಸ್ಟ್ರಿಕ್ಟ್ ಅವ್ರಿಗೆ ಏನಂದ್ರೆ ಅವರು ವೀಲಿಂಗ್ ಮಾಡಿದ್ರೆ ತಪ್ಪಿಸ್ಕೊಂತಾರೆ, ನಾವು ಏನೋ ಮಾಡಿ ಇದು ಮಾಡ್ಕೊಂತೀವಿ. ಕೆಲವು ಸಲ ಅವರು ನೆಂಬರ್ ಮಾಸ್ಕ್ ಮಾಡ್ತಾರೆ ಅಥವಾ ಬೇರೆ ಮಾಸ್ಕ್, ಮುಖಕ್ಕೆ ಮಾಸ್ಕ್ ಹಾಕೊಂತಾರೆ. ಎಲ್ಲರನ್ನೂ ಐಡೆಂಟಿಫೈ ಮಾಡ್ತಾ ಇದ್ವಿ, ಎಲ್ಲರೂ ಸಿಗ್ತಾರೆ ನಮಗೆ. ಇವತ್ತಿಲ್ಲ ಅಂದ್ರೆ ನಾಳೆ ಅವ್ರು ಸಿಗ್ತಾರೆ ನಮಗೆ. ಸೊ ವೀಲಿಂಗ್ ಇಸ್ ಸ್ಟ್ರಿಕ್ಟ್. ಇದು ಅವರು ವೀಲಿಂಗ್ ಮಾಡಿದ್ರೆ ನಿಮ್ ರಿಸ್ಕ್ ಮೇಲೆ ಮಾಡಿ, ನೀವಂತೂ ಜೈಲಿಗೆ ಹೋಗ್ತೀರಾ ಅಷ್ಟೇ. ನಾನು ಹೇಳ್ತಾರೆ ಈ ಟ್ರಾಫಿಕ್ ಕಡಿಮೆ ಆಗ್ಬೇಕು, ಈ ಸಾರ್ವಜನಿಕ ಸಾರಿಗೆಗಳನ್ನು ಬಳಸೋದು ಉತ್ತಮ ಅನ್ಸುತ್ತೆ. ಅಂದ್ರೆ ಪ್ರೈವೇಟ್ ವೆಹಿಕಲ್ ಬಳಸೋದಕ್ಕಿಂತ ಮೆಟ್ರೋ ಇದೆ, BMTC ಬಸ್ಗಳಿದೆ. ದಟ್ ಈಸ್ ಅದು ಯಾವಾಗಲೂ ನಿಮಗೆ ಇಟ್ ಈಸ್ ಆಲ್ವೇಸ್ ಮಲ್ಟಿಪ್ಲೇಯರ್. ಅಂದ್ರೆ ನಿಮ್ಗೊಂದು 100 ಜನ ಬಸ್ಸಲ್ಲಿ, 100 ಜನ ಅಲ್ಲ ಬಟ್ 70 ಮೆಂಬರ್ಸ್ ಬಸ್ಸಲ್ಲಿ ಇದ್ರೆ ನಿಮ್ಗೆ ಅಟ್ಲೀಸ್ಟ್ 15 ಕಾರ್ಸ್ ಅಥವಾ 20 ಕಾರ್ಸ್ ಹೋಗುವಂತ ಕೆಪಾಸಿಟಿ ಅದು. 20 ಕಾರ್ಸ್ ಅಂದ್ರೆ ನೀವು ಭಾಳ ಆಗತ್ತೆ. ಬಟ್ ಅದೇ 20 ಜನ ನೀವು ಬಸ್ಸಲ್ಲಿ ಇದ್ರೆ ನಿಮ್ಗೆ ಎಷ್ಟು ಪ್ಲೇಸ್ ಸೇವ್ ಆಗುತ್ತೆ. ಸಿಮಿಲರ್ಲಿ ಮೆಟ್ರೋ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಇಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಎಸ್ಪೆಷಲಿ ಸಿಟಿ ಲೈಕ್ ಬ್ಯಾಂಗ್ಳೂರು ಬೆಳ್ತಾನೆ ಇದೆ. ಗ್ರೋತ್ ರೇಟ್ ಆಫ್ ವೆಹಿಕಲ್ಸ್ ನಿಮಗೆ 12% ಗ್ರೋತ್ ರೇಟ್ ಇದೆ. ಪಾಪ್ಯುಲೇಷನ್ಗಿಂತ ವೆಹಿಕಲ್ಸ್ ಬೆಳ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಸೊ ತುಂಬಾ ಜಾಸ್ತಿ 12% ಗ್ರೋತ್ ರೇಟ್ ಅನ್ನೋದು ಬಹಳ ಜಾಸ್ತಿ. ಇದು ಅಂದ್ರೆ ನಾವು ಸಪೋಸ್ ನಿಮ್ಗೆ 1.2 crore ಇದ್ರೆ 10% ಅಂದ್ರೆ ನಿಮ್ಗೆ 10 lakhs. ನೆಕ್ಸ್ಟ್ ವರ್ಷಗೆ ನಿಮ್ಗೆ 10 lakhs ಆಡ್ ಆಗ್ತಾ ಇದೆ ವೆಹಿಕಲ್ಸ್. ಸೊ ಆ ತರ ನೀವು 10 ವರ್ಷ ಇದ್ರೆ ಡಬಲ್ ಆಗ್ತಾ ಇದೆ ನಿಮ್ಗೆ. ಸೊ ಅಷ್ಟು ನಿಮ್ಗೆ ಬೆಳ್ತಾ ಇದೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ಆಲ್ವೇಸ್ ಗುಡ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದ್ರೆ ಬಹಳಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮಗೆ ಬೆಂಗಳೂರು ಸಿಟಿಯಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.